ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಾಮರ್ಸ್. ನಾನು ನಿಮ್ಗೆ ಇವತ್ತಿನ ಮಸೂಡಿಯಲ್ಲಿ ಮೈಸೂರು ಯೂನಿವರ್ಸಿಟಿಯಿಂದ PG ಅಡ್ಮಿಷನ್ಗೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಕ್ಕೆ ಪೋರ್ಟಲ್ ಓಪನ್ ಆಗಿದೆ. ಸೊ ಅಪ್ಲಿಕೇಶನ್ ಹಾಕಕ್ಕೆ ಲಾಸ್ಟ್ ಡೇಟ್ ಯಾವಾಗ, ಜೊತೆಗೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ, ಮೇನ್ ಆಗಿ ಯಾರಿಗೆಲ್ಲ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಅನ್ನೋದನ್ನ ನಿಮ್ಗೆ ಮುಖಾಂತರ ತಿಳಿಸ್ಕೊಡ್ತೀನಿ. ಜೊತೆಗೆ ಅಡ್ಮಿಷನ್ PG ಅಡ್ಮಿಷನ್ ನೋಟಿಫಿಕೇಶನ್ ಅಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅನ್ನೋದು ಕೂಡ ನನಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾ ಮತ್ತು ಟೆಲಿಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಬಹುದು, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಹಾಗೆ ನಿಮಗೆ ಕಂಟೆಂಟ್ ಅಲ್ಲಿ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದ್ರೆ ಇನ್ಸ್ಟಾ ಟೆಲಿಗ್ರಾಮ್ ಅನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೇನೆ. ಈಗ ಫಸ್ಟ್ ಆಫ್ ಆಲ್ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಅಂತ ನೋಡೋಣ. ಈಗ ನಿಮ್ಗೆ ಗೊತ್ತಿರೋ ನಮ್ಮ ಮೈಸೂರು ಯೂನಿವರ್ಸಿಟಿಯಿಂದ PG ಅಡ್ಮಿಷನ್ ನೋಟಿಫಿಕೇಶನ್ ಕಾಲ್ ಆಗಿದೆ. ಏನಂತಂದ್ರೆ ಫ್ಯೂ ಡೇಸ್ ಬ್ಯಾಕ್ ಒಂದು ನೋಟಿಫಿಕೇಶನ್ ಕೊಟ್ಟಿದ್ರು. 4ನೇ ತಾರೀಕಿಂದ ಆನ್ಲೈನ್ ಅಲ್ಲಿ ಅಡ್ಮಿಷನ್ ಪೋರ್ಟಲ್ ಓಪನ್ ಆಗುತ್ತೆ. ಜಸ್ಟ್ ನೀವು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಿ ಅಂತ. ಸೊ ಈಗ ಯಾರೆಲ್ಲ ಅಪ್ಲೈ ಮಾಡಬಹುದು ಅಂತ ನೋಡೋದಾರೆ, ಸೊ ಕ್ಯಾಂಡಿಡೇಟ್ಸ್ ಯಾರೆಲ್ಲ ಫೈನಲ್ ಇರ್ಲಿದ್ದೀರಾ, ಅರ್ಥ ಆಯ್ತಲ್ವಾ? ಯಾರೆಲ್ಲ ಫೈನಲ್ ಇರ್ಲಿದ್ದೀರಾ, 5th ಸೆಮ್ ಪಾಸ್ ಆಗಿ 6th ಸೆಮ್ ಅಲ್ಲಿ ಇದ್ದೀರಾ, ಸೊ ಅವರು ಅಪ್ಲಿಕೇಶನ್ ಹಾಕ್ಬೋದು. ಕೆಲವರು ಇವಾಗ 6th ಸೆಮ್ ಎಕ್ಸಾಮ್ ನ ಬರೀತಾ ಇದಾರೆ, ಅಂತವ್ರು ಕೂಡ ಏನಾದ್ರು ಇದ್ರೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ನಿಮ್ಮ ಹತ್ರ ಮಾರ್ಕ್ಸ್ ಕಾರ್ಡ್ ಇರಲ್ಲ, ಓಕೆ ಅಲ್ವಾ? ಸೊ ಇವಾಗ ಏನೋ 6th ಸೆಮ್ ಎಕ್ಸಾಮ್ ಬರೀತಾ ಇದ್ದೀರಾ, ಇನ್ನು ರಿಸಲ್ಟ್ ಬಂದಿರೋದಿಲ್ಲ. ಅಕಸ್ಮಾತ್ ಅಪ್ ಟು 5th ಸೆಮ್ ತನಕ ನಿಮ್ಮ ಹತ್ರ ಇದ್ರೆ, ರಿಸಲ್ಟ್ ಇದ್ರೆ ಅದನ್ನ ಅಪ್ಡೇಟ್ ಮಾಡಿಸಿ. ನೆಕ್ಸ್ಟ್ 6th ಸೆಮ್ ರಿಸಲ್ಟ್ ಬಂದಾಗ ಮತ್ತೆ ಇನ್ನೊಮ್ಮೆ ಎಡಿಟ್ ಆಪ್ಷನ್ ಕೊಡ್ತಾರೆ, ನೀವು ಅಲ್ಲಿ ಬೇಕಾದ್ರೆ ಅವಾಗ ಅಪ್ಡೇಟ್ ನ ಮಾಡಿಸ್ಬೋದು. ಹಾಗೇನೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಕ್ಕೆ ಲಾಸ್ಟ್ ಡೇಟ್ ಯಾವಾಗ, ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಕ್ಕೆ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂತಂದ್ರೆ ಇದೇ ತಿಂಗಳು 13ನೇ ತಾರೀಕು. ಇದೇ ತಿಂಗಳು 13ನೇ ತಾರೀಕು ಲಾಸ್ಟ್ ಡೇಟ್ ಅಂತ ಹೇಳಿದ್ದಾರೆ. ಬಟ್ ಗೊತ್ತಿಲ್ಲ ಮುಂದೆ ಡೇಟ್ ಎಕ್ಸ್ಟೆಂಡ್ ಆದ್ರೂ ಆಗ್ಬೋದು. ಲಾಸ್ಟ್ ಟೈಮ್ ಆಲ್ಮೋಸ್ಟ್ 1 ಮಂತ್ ಏನೋ ಡೇಟ್ ನ ಎಕ್ಸ್ಟೆಂಡ್ ಮಾಡಿದ್ರು, ಬಟ್ ನಾನು ಹೇಳಕ್ಕಾಗಲ್ಲ ಈ ಟೈಮ್ ಕೂಡ ಎಕ್ಸ್ಟೆಂಡ್ ಮಾಡ್ತಾರೆ ಹಾಗೆ ಹೀಗೆ ಅಂತ. ಸೊ ಬಟ್ ಲಾಸ್ಟ್ ಟೈಮ್ ಅಲ್ಲಿ ಅಪ್ಲಿಕೇಶನ್ ಡೇಟ್ ನ ಎಕ್ಸ್ಟೆಂಡ್ ಮಾಡಿದ್ರು. ನನಗನ್ನಿಸ್ದಂಗೆ ಯಾಕೋ ಮೇ ಬಿ ಈ ವರ್ಷ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ, ಬಟ್ ಹೇಳಕ್ಕಾಗಲ್ಲ, ಮಾಡ್ತಾರೆ ಅಂತಾನೆ ಹೇಳಕ್ಕಾಗಲ್ಲ. ಬಟ್ ಇದು ನನ್ನ ಒಪಿನಿಯನ್, ಮೇ ಬಿ ಮಾಡ್ಬೋದು ಅಂತ. ಸೊ ನೆಕ್ಸ್ಟ್, ನೀವು ಫೀಸ್ ಪೇಮೆಂಟ್ ನಾವೆಲ್ಲ ಓದ್ಬೇಕಾದ್ರೆ ನಾವೆಲ್ಲ ಬ್ಯಾಂಕ್ ಅಲ್ಲೇ ಫೀಸ್ ನ ಪೇ ಮಾಡಿದ್ದು. ಆದ್ರೆ ಇಲ್ಲಿ ಪ್ರಾಪರ್ ಆಗಿ ಮೆನ್ಷನ್ ಮಾಡಿದಾರೆ ಏನಂತಂದ್ರೆ, ನೀವು ಆನ್ಲೈನ್ ಮುಖಾಂತರನೇ ಫೀಸ್ ನ ಪೇ ಮಾಡ್ಬೇಕು ಅಂತ. ಅರ್ಥ ಆಯ್ತಲ್ವಾ? ಆನ್ಲೈನ್ ಮುಖಾಂತರನೇ ನೀವು ಇಲ್ಲಿ ಫೀಸ್ ನ ಪೇ ಮಾಡ್ಬೇಕು ಅಂತ ಹೇಳಿದ್ದಾರೆ. ಹಾಗೇನೆ ಫೀಸ್ ಎಷ್ಟಿದೆ ಅಂತ, ಸೊ ಫೀಸ್ ಎಷ್ಟಿದೆ ಅಂತ ನೋಡೋದಾದ್ರೆ, ಸೊ ನನಗೆ ಇದು ಫೀಸ್ ಅಂತೂ ನೀಟಾಗಿ ಅರ್ಥ ಆಗಿಲ್ಲ. ಇಲ್ಲಿ 600 ಮತ್ತೆ 800 ಅಂತ ಕೊಟ್ಟಿದ್ದಾರೆ. ಸೊ ಮೇ ಬಿ ನಾನು ಏನ್ ಅನ್ಕೊಂಡಿದೀನಿ ಅಂತಂದ್ರೆ, ಸೊ ಏನಂತಂದ್ರೆ ಒಂದಕ್ಕಿಂತ ಜಾಸ್ತಿ ಎರಡಕ್ಕೆ ಯಾವ್ದು ಹಾಕ್ತೀರಾ ಅದಕ್ಕೆ 800. ಅಕಸ್ಮಾತ್ ನೀವೇನಾದ್ರು ಸಿಂಗಲ್ ಕೋರ್ಸ್ ಹಾಕ್ತೀನಿ ಅಂತಂದ್ರೆ 600. ಸೊ ನಾನು ಆ ರೀತಿ ಅಂತ ಅನ್ಕೊಂಡಿದ್ದೀನಿ, ಗೊತ್ತಿಲ್ಲ ಇಲ್ಲಿ ಪ್ರಾಪರ್ ಆಗಿ ಅವ್ರು ಮೆನ್ಷನ್ ಮಾಡಿಲ್ಲ ಏನು ಅಂತ ಇಲ್ಲಿ. ಹಾಗೇನೆ ಎಷ್ಟೋ ಜನ ಆನ್ಲೈನ್ ಮುಖಾಂತರ PG ಎಂಟ್ರೆನ್ಸ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕ್ತೀರಾ. ಅಪ್ಲಿಕೇಶನ್ ಆಗಾದ್ಮೇಲೆ ನಿಮ್ಗೆ ಏನ್ ಸ್ಟಡಿ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಅಲ್ವಾ? ಎಷ್ಟೋ ಜನಕ್ಕೆ ಇದು ಒಂದು ಕನ್ಫ್ಯೂಷನ್ ಇರುತ್ತೆ. ಅಕಸ್ಮಾತ್ ನಿಮ್ಗೆ ಏನಾದ್ರು ನಿಮ್ಮ ಕೋರ್ಸ್ಗೆ ಸಂಬಂಧಪಟ್ಟ ಹಾಗೆ ಸ್ಟಡಿ ಮೆಟೀರಿಯಲ್ ಎಂಟ್ರೆನ್ಸ್ ಎಕ್ಸಾಮ್ ಬುಕ್ ಬೇಕು ಅಂತಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಒಬ್ಬರದ್ದು ಕಾಂಟ್ಯಾಕ್ಟ್ ನಂಬರ್ ಮತ್ತೆ ಒಂದು ವೆಬ್ಸೈಟ್ ನ ಪ್ರೊವೈಡ್ ಮಾಡಿರ್ತೀನಿ. ಜಸ್ಟ್ ನಿಮ್ಗೆ ಸಂಬಂಧಪಟ್ಟ ಬುಕ್ಸ್ ಗೆ ಹೇಳಿದ್ರೆ ನೀವು ಅವರಿಗೆ ಗ್ಯಾರಂಟಿ ಅದನ್ನ ಅವ್ರು ನಿಮ್ಗೆ ತಲುಪಿಸ್ಕೊಡ್ತಾರೆ. ಅರ್ಥ ಆಯ್ತಲ್ವಾ? ಸೊ ಪ್ಲೀಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮ್ಗೆ ಬೇಕಾಗಿರೋ ಬುಕ್ಸ್ ಅವ್ರ ಹತ್ರ ನೀವು ಆರಾಮಾಗಿ ತರಿಸ್ಕೊಳ್ಬಹುದು. ಹಾಗೇನೆ ಎಷ್ಟೋ ಜನ ಕೇಳ್ತೀರಿ, ಬ್ರೋ ಅಫಿಲಿಯೇಟೆಡ್ ಕಾಲೇಜ್ ಕೂಡ ನಾವು ಸಪರೇಟ್ ಆಗಿ ಅಪ್ಲಿಕೇಶನ್ ಹಾಕ್ಬೇಕಾ ಹಾಗೆ ಹೀಗೆ ಅಂತ. ಸೊ ಅಫಿಲಿಯೇಟೆಡ್ ಕಾಲೇಜ್ಗೆ ನೀವು ಸಪರೇಟ್ ಆಗಿ ಅಪ್ಲಿಕೇಶನ್ ಹಾಕೋ ಅವಶ್ಯಕತೆ ಅಂತೂ ಇರಲ್ಲ. ಅಕಸ್ಮಾತ್ ನೀವು ಒಮ್ಮೆ ಅವ್ರನ್ನ ಪ್ರಿನ್ಸಿಪಾಲ್ ನ ನೀವು ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ ಅಂತಾನು ಕೂಡ ಇಲ್ಲಿ ಪ್ರಾಪರ್ ಆಗಿ ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೇನೆ ಅಡ್ಮಿಷನ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ, ಸೊ ನಾನು ಅಡ್ಮಿಷನ್ ಪ್ರೊಸೀಜರ್ ಅವಾಗಲೇ ತುಂಬಾ ದಿನದಿಂದ ಒಂದು ವಿಡಿಯೋ ಮಾಡಿದ್ದೆ, ಅಡ್ಮಿಷನ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂತ. ಸೊ ಆದ್ರೂ ನಾನು ನಿಮ್ಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ತೇನೆ. ನೀವೇನು CET ಸ್ಕೋರ್ ಮಾಡ್ತೀರಾ, 50ಕ್ಕೆ CET ಎಕ್ಸಾಮ್ ಇರುತ್ತೆ. 50ಕ್ಕೆ ಎಷ್ಟು ಸ್ಕೋರ್ ಮಾಡ್ತೀರಾ ಅದನ್ನ 100% ಅಂತ ಕನ್ಸಿಡರ್ ಮಾಡ್ತಾರೆ. ಅರ್ಥ ಆಯ್ತಲ್ಲ? ನೀವು 50ಕ್ಕೆ 40ನ ಸ್ಕೋರ್ ಮಾಡಿದ್ರೆ 40 ಕನ್ಸಿಡರ್ ಮಾಡ್ತಾರೆ. ಹಾಗೇನೆ ನಿಮ್ಮ ಡಿಗ್ರಿ ಎಕ್ಸಾಮ್, ಸೊ ನಿಮ್ಮ ಡಿಗ್ರಿಲಿ ಟೋಟಲ್ ಅಗ್ರಿಗೇಟ್ ನ ತಗೊಳ್ತಾರೆ. ಟೋಟಲ್ ಅಗ್ರಿಗೇಟ್ ಅಲ್ಲಿ ಆಫ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಟೋಟಲ್ ಅಗ್ರಿಗೇಟ್ ಡಿಗ್ರಿಲಿ 80ನ ಸ್ಕೋರ್ ಮಾಡಿದಿರಿ ಅಂತ ಅನ್ಕೊಳ್ಳಿ. 80ಲಿ 40ನ ಕನ್ಸಿಡರ್ ಮಾಡ್ತಾರೆ, ಪ್ಲಸ್ CET 40, ಟೋಟಲ್ 80 ಅಂತ ಕನ್ಸಿಡರ್ ಮಾಡಿ ನೆಕ್ಸ್ಟ್ ನಿಮ್ಮ ರ್ಯಾಂಕ್ ಲಿಸ್ಟ್ ನ ಬಿಡ್ತಾರೆ. ಜಸ್ಟ್ ಅದಾದ್ಮೇಲೆ ರ್ಯಾಂಕ್ ಯಾವ್ದೆಲ್ಲ ಚೆನ್ನಾಗಿರುತ್ತೆ ಅವ್ರಿಗೆಲ್ಲ ಸೀಟ್ ಅಲಾಟ್ ಆಗ್ತಾ ಹೋಗುತ್ತೆ. ಬಟ್ ನನ್ಗೆ ಈ ಟೈಮ್ ನೋಟಿಫಿಕೇಶನ್ ತುಂಬಾನೇ ಇಷ್ಟ ಆಯ್ತು. ಏನಕ್ಕೆ ಅಂತಂದ್ರೆ, ಸೊ ಎಷ್ಟೋ ಜನ ಕೇಳ್ತೀರಿ, ಬ್ರೋ M.Com ಎಲ್ಲಿದೆ, M.Sc ಎಲ್ಲಿದೆ, MSW ಎಲ್ಲಿದೆ, ನಮ್ಗೆಲ್ಲ ಗೊತ್ತಿಲ್ಲ ಹಾಗೆ ಹೀಗೆ ಅಂತ. ಅಕಸ್ಮಾತ್ ನೀವಿನ್ನ ನೋಟಿಫಿಕೇಶನ್ ನೋಡಿಲ್ಲ ಅಂತಂದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನೋಟಿಫಿಕೇಶನ್ ಅಪ್ಲೋಡ್ ಮಾಡಿರ್ತೀನಿ. ಒಮ್ಮೆ ನೀವು ವಿಸಿಟ್ ಮಾಡಿ ಬೇಕಾದ್ರೆ ನಿಮ್ಗೆ ಬೇಕು ಅಂತಂದ್ರೆ ನೀವು ಅಲ್ಲಿ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಬಟ್ ನನಗಂತ ಇದು ಪರ್ಸನಲ್ ಆಗಿ ನೋಟಿಫಿಕೇಶನ್ ತುಂಬಾನೇ ಇಷ್ಟ ಆಯ್ತು. ಏನಕ್ಕೆ ಅಂತಂದ್ರೆ, ಯಾವ ಕಾಲೇಜಲ್ಲಿ ಏನ್ ಕೋರ್ಸ್ ಇದೆ ಅಂತ ಎಲ್ಲಾನು ಕೂಡ ಇಲ್ಲಿ ಪ್ರಾಪರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು, ಎಂಟ್ರೆನ್ಸ್ ಎಕ್ಸಾಮ್ ಬಗ್ಗೆ ಕೆಲವರಿಗೆ ಡೌಟ್ ಇರುತ್ತೆ. ಯಾರಿಗೆಲ್ಲ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ಎಂಟ್ರೆನ್ಸ್ ಎಕ್ಸಾಮ್ ನಲ್ಲಿ ಎಷ್ಟು ಸ್ಕೋರ್ ಮಾಡಬೇಕು ಮಿನಿಮಮ್ ಅನ್ನೋದು ಕೂಡ ಎಲ್ಲರಿಗೂ ಕೂಡ ಕನ್ಫ್ಯೂಷನ್ ಇರುತ್ತೆ. ಈಗ ಅದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಇಸ್ ಕಂಪಲ್ಸರಿ ಫಾರ್ ಆಲ್ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಕೋರ್ಸಸ್ ಫಾರ್ ಆಲ್ ಕ್ಯಾಂಡಿಡೇಟ್ಸ್. ಸೊ ಎಲ್ಲರಿಗೂ ಕೂಡ ಎಂಟ್ರೆನ್ಸ್ ಎಕ್ಸಾಮ್ ಕಂಪಲ್ಸರಿ ಅಂತ ಇಲ್ಲಿ ಪ್ರಾಪರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಬಟ್ ಯಾರಿಗಿಲ್ಲ ಅಂತಂದ್ರೆ, ಅದರ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಗೆ ಎಂಟ್ರೆನ್ಸ್ ಎಕ್ಸಾಮ್ ಇರಲ್ಲ. ಮತ್ತೆ ಫಾರಿನ್ ಸ್ಟೂಡೆಂಟ್ಸ್ ಗೆ ಏನಂತಂದ್ರೆ, ಕೆಲವರು ಫಾರಿನ್ ಸ್ಟೂಡೆಂಟ್ಸ್ ಬರ್ತಾರೆ ಬೇರೆ ಕಡೆಯಿಂದ ಮೈಸೂರು ಯೂನಿವರ್ಸಿಟಿ ಸ್ಟಡಿ ಮಾಡೋಣ ಅಂತ, ಅವರು ಕೂಡ ಇಲ್ಲಿ ಎಂಟ್ರೆನ್ಸ್ ಎಕ್ಸಾಮ್
ಕ್ಯಾನ್ಸಲ್ ಮಾಡಿದ್ದಾರೆ. ಹಾಗೇನೆ ಎಷ್ಟು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಮಿನಿಮಮ್ ಮಾರ್ಕ್ಸ್ ನ ಸ್ಕೋರ್ ಮಾಡ್ಬೇಕು ಹಾಗೆ ಹೀಗೆ ಅಂತ. ಹೌದು, ಕಂಪಲ್ಸರಿ ನೀವು ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಮಿನಿಮಮ್ ಮಾರ್ಕ್ಸ್ ನ ಸ್ಕೋರ್ ಮಾಡ್ಬೇಕಾಗುತ್ತೆ. ಅಕಸ್ಮಾತ್ ನೀವು ಮಿನಿಮಮ್ ಮಾರ್ಕ್ಸ್ ಬಂದಿಲ್ಲ ಅಂತಂದ್ರೆ ಗ್ಯಾರಂಟಿ ನಿಮ್ಮನ್ನ ರಿಜೆಕ್ಟ್ ಮಾಡ್ತಾರೆ. ಸೊ ಇಲ್ಲಿ SC ಮತ್ತೆ ST ಕ್ಯಾಂಡಿಡೇಟ್ಸ್ ಎಷ್ಟಿದೆ ಅಂತಂದ್ರೆ 8 ಮಾರ್ಕ್ಸ್, 50ಗೆ ಮಿನಿಮಮ್ 8 ಮಾರ್ಕ್ಸ್ ಕಂಪಲ್ಸರಿ ತೆಗಿಲೇಬೇಕು. ಹಾಗೇನೆ ಕ್ಯಾಟಗರಿ 1 ಕ್ಯಾಂಡಿಡೇಟ್ಸ್ಗೆ 9 ಮಾರ್ಕ್ಸ್, ಜೊತೆಗೆ OBC. ಸೊ OBC ಕ್ಯಾಂಡಿಡೇಟ್ಸ್ ಯಾರೆಲ್ಲ ಇದಾರೆ ಅವ್ರಿಗೆ ಮಿನಿಮಮ್ 10 ಮಾರ್ಕ್ಸ್ ಅಂತ ಇಲ್ಲಿ ಕಂಪಲ್ಸರಿ ಮಾಡ್ಬಿಟ್ಟಿದ್ದಾರೆ. ಔಟ್ ಆಫ್ 50ಗೆ ನೀವು ಕಂಪಲ್ಸರಿ ಇಷ್ಟು ಮಾರ್ಕ್ಸ್ ನೀವು ತೆಗಿಲೇಬೇಕು. ಅದು ಏನಂತಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ M.Com ಆಗಿರ್ಲಿ M.Sc ಆಗಿರ್ಲಿ, ಸೊ ವಾಟ್ ಎವರ್ ಇಟ್ ಇಸ್, ಸೊ ನೀವು ಮಿನಿಮಮ್ ಕಂಪಲ್ಸರಿ ಇಷ್ಟು ಮಾರ್ಕ್ಸ್ ನ ಸ್ಕೋರ್ ಮಾಡಬೇಕು ಅಂತಾನು ಕೂಡ ಇಲ್ಲಿ ಪ್ರಾಪರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಹಾಗೇನೆ ಈಗ ಅದರ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗೆ ಬ್ರೋ ನಮ್ಗೆ ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲ, ನಮ್ಮನ್ನ ಹೇಗೆ ರೀತಿ ಸೆಲೆಕ್ಟ್ ಮಾಡ್ತಾರೆ ಹಾಗೆ ಹೇಗೆ ಅಂತ ಜಸ್ಟ್ ನೀವು ಒಮ್ಮೆ ಅಪ್ಲಿಕೇಶನ್ ಹಾಕಿ, ನೆಕ್ಸ್ಟ್ ಅಪ್ಲಿಕೇಶನ್ ಹಾಕಿದ್ಮೇಲೆ ಇವ್ರಿಗೆಲ್ಲ ಎಂಟ್ರೆನ್ಸ್ ಎಕ್ಸಾಮ್ ಹೋದ್ಮೇಲೆ ಜಸ್ಟ್ ನಿಮ್ಮ ಮತ್ತೆ ಇನ್ನೊಂದೇನೋ ಅಪ್ಡೇಟ್ ನ ಕೊಡ್ತಾರೆ, ಗ್ಯಾರಂಟಿ ಆಗಿ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೇನೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಫಾರಿನ್ ಸ್ಟೂಡೆಂಟ್ಸ್ ಡೈರೆಕ್ಟ್ ಆಗಿ ಯೂನಿವರ್ಸಿಟಿ ವೆಬ್ಸೈಟ್ ಇಂದಾನೆ ಅಪ್ಲಿಕೇಶನ್ ಹಾಕಕ್ಕಾಗಲ್ಲ. ಸೊ ಫಾರಿನ್ ಸ್ಟೂಡೆಂಟ್ಸ್ ಅಕಸ್ಮಾತ್ ಯಾರು ವಿಡಿಯೋ ನೋಡ್ತಿದ್ರೆ, ಯಾರು ಕೂಡ ನೋಡಲ್ಲ, ಅಕಸ್ಮಾತ್ ಯಾರು ನೋಡ್ತಿದ್ರೆ ಅವ್ರಿಗೆ ನನ್ ಕನ್ನಡನು ಕೂಡ ಅರ್ಥ ಆಗಲ್ಲ ಬಿಡಿ, ಅದು ಸೆಕೆಂಡ್ರಿ. ಸೊ ಅಕಸ್ಮಾತ್ ಯಾರೆಲ್ಲ ನೋಡ್ತಿದ್ರೆ ನೀವು ಅಡ್ಮಿಷನ್ ಆಗ್ಬೇಕು ಅಂತ ಆಸೆ ಪಡ್ತೀರಾ ಮೈಸೂರು ಯೂನಿವರ್ಸಿಟಿಲಿ, ಸೊ ನೀವು internationalcenter.universitymysore.account.in ಈ ವೆಬ್ಸೈಟ್ ಅಲ್ಲಿ ನೀವು ಲಾಗಿನ್ ಆಗಿ ಇದ್ರ ಮುಖಾಂತರ ನೀವು ಇಲ್ಲಿ ಅಪ್ಲೈನ ಮಾಡಬೇಕಾಗುತ್ತೆ. ಜಸ್ಟ್ ನನ್ನ ಪರ್ಸನಲ್ ಆಗಿ ನೋಟಿಫಿಕೇಶನ್ ತುಂಬಾನೇ ಇಷ್ಟ ಆಯ್ತು. ಹಾಗೆ ನಿಮ್ಗೆ ಒಂದಷ್ಟು ಜನಕ್ಕೆ ಈಗ ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಎಷ್ಟು ಮಾರ್ಕ್ಸ್ ತೆಗಿಬೇಕಾಗಿತ್ತು, ಮತ್ತೆ ಮಿನಿಮಮ್ ಇಷ್ಟು ಮಾರ್ಕ್ಸ್ ಬೇಕೇ ಬೇಕಾ ಹಾಗೆ ಹೀಗೆ ಅಂತ ಒಂದಷ್ಟು ಜನ ಕೇಳ್ತಿರೋ. ಸೊ ನಿಮ್ ಡೌಟ್ ಎಲ್ಲ ಇವಾಗ ನೀಟಾಗಿ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೇನೆ ನೆಕ್ಸ್ಟ್ ಏನೇ ಅಪ್ಡೇಟ್ ಬಂದ್ರು ಗ್ಯಾರಂಟಿ ನಾನು ನಿಮ್ಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಸೊ ಹಾಗೇನೆ ಫ್ರೆಂಡ್ಸ್, ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ನ ಮಾಡಿ, ಜೊತೆಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತೆ ನಿಮ್ಮ ಕಾಲೇಜ್ ಗ್ರೂಪ್ಸ್ ಅಲ್ಲಿ ವಿಡಿಯೋನ ಶೇರ್ ಮಾಡಿ ಪ್ಲೀಸ್. ಸೊ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತೆ ನಿಮ್ಮ ಕಾಲೇಜ್ ಗ್ರೂಪ್ಸ್ ಅಲ್ಲಿ ವಿಡಿಯೋನ ಶೇರ್ ಮಾಡಿ, ಯಾಕಂದ್ರೆ ನಾವು ಕೂಡ ವಿಷಯ ತಲುಪ್ಲಿ. ಹಾಗೇನೆ ಫ್ರೆಂಡ್, ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋಸ್ ನೋಡ್ತಿದ್ದೀರಾ ಅಂತಂದ್ರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಪ್ರೆಸ್ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.